ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಶಿರಾಳಕೊಪ್ಪ 2015-2016ನೇ ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕಸಬಾ ಹೋಬಳಿಯ ಚಿಕ್ಕಲುಗತ್ತಿ ಕ್ಷೇತ್ರದಿಂದ ಅಮಟಿಕೊಪ್ಪ ಗ್ರಾಮ ಪಂಚಾಯತಿಗೆ ನೂತನವಾಗಿ ಸದಸ್ಯರಾದಂಥ ಶ್ರೀಮತಿ ಲೀಲಾವತಿ ವೈಫ್ ಆಫ್ ರಮೇಶ್ ಬಿಟಿ ಇವರಿಗೆ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ ಮೇಡಮ್. ಇವಾಗ ಅಮಟಿಕೊಪ್ಪ ಗ್ರಾಮ ಪಂಚಾಯತಿ ನೂತನವಾಗಿ ಸದಸ್ಯರಾಗಿಂತ ಮೊದಲು ನೀವೇನ್ ಮಾಡ್ತಾ ಇದ್ರಿ? ಕೂಲಿ ಕೆಲಸ ಮಾಡ್ತಿದ್ವಿ. ಮತ್ತೆ ನಾವೇ ಸ್ವಂಟಿ ವ್ಯವಸಾಯ ಮಾಡ್ತಾ ಇದ್ವಿ. ಕೂಲಿ ಕೆಲಸ ಮಾಡ್ತಾ ಇದ್ರಿ ಮೊದಲು, ಆಮೇಲೆ ನಾವು ಬೇರೆಯವ್ರದ್ದು ಜಮೀನಾಗ ಹಾಕೊಂಡು ಸ್ವಂಟಿ ವ್ಯವಸಾಯ ಮಾಡ್ತಿದ್ವಿ, ಜೋಳ ಪಾಳ ಮಾಡ್ತಿದ್ವಿ. ಆಮೇಲೆ ರಾಜಕೀಯ ಒತ್ತಡಕ್ಕೆ ಜನ ಬೆಂಬಲ ಸೂಚಿಸಿದ್ರು. ಆಮೇಲೆ ಜನದ ಒಂದು ಒತ್ತಾಯ ಮೇರೆಗೆ ನೀವು ಮನೆಯಲ್ಲಿ ಎಲ್ಲ ಸ್ಥಿತಿಯಲ್ಲಿ ಇದ್ದಿಲ್ಲ. ಆದ್ರೆ ಜನ ಇದು ಬಂದಿದ್ದು ನಿಮಗೆ ಅವಕಾಶ, ಬಿಡಬೇಡ್ರಿ, ಇದು ನೀವು ಮಾಡ್ಕೊಂಡು ಹೋಗ್ರಿ, ನಾವೆಲ್ಲ ನಿಮ್ಗೆ ಸಪೋರ್ಟ್ ಅದೇವಿ, ಜನಸೇವೆ ಮಾಡಕ್ ನಿಮ್ಗೆ ಇದೊಂದು ಒಳ್ಳೆ ಅವಕಾಶ ಸಿಕ್ಕತಿ, ಮಾಡ್ರಿ ಅಂತ ಅಂದ್ರು. ಜನರ ಒಂದು ಅಪಾರ ನಂಬಿಕೆಯನ್ನು ಹೊಂದಿತ್ತು. ಆ ನಂಬಿಕೆಯನ್ನ ಇವತ್ತಿಗೂ ನೀವು ಸದಸ್ಯರಾಗಿ 11 ತಿಂಗಳಾದ್ರೂ ಅನುಭವಿಸ್ಕೊಂಡಿದ್ದೀರಾ. ಒಳ್ಳೆ ಒಂದು ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ಕೊಂಡು. ಸರಿ, ಇವಾಗ ನಿಮ್ಮ ಶ್ರೀಮತಿಯವರು ರಾಜಕೀಯ ರಂಗಕ್ಕೆ ಬರಲು ಕಾರಣ ಏನು ಸರ್? ರಾಜಕೀಯ ರಂಗಕ್ಕೆ ಬರೋ ಜನ ಅಪೇಕ್ಷೆ ಪಟ್ಟು ಹೇಳಿದ್ರು ಸರ್. ಮನೆಯಲ್ಲೇ ಒಂದು ಸಾಕಷ್ಟು ಜನ ಬಂದು ಮನೆಯಲ್ಲಿ ರಾಜಕೀಯ ನಿಲ್ರಿ, ನಿಮ್ಮಿಂದ ನಾವು ಸಹಕಾರ ಪಡಿತೇವೆ, ನಮ್ಮ ಸಹಕಾರ ನಿಮ್ಮ ಇದೆ ಅಂತ ಹೇಳಿ ಜನ ಸಹಕಾರ ಪಡೋದಕ್ಕೆ ರಾಜಕೀಯ ನಿಂತು ಸರ್. ರಾಜಕೀಯ ನಿಂತು ಈಗ ಜನಸೇವೆ ಮಾಡೋಕ್ಕಾಗಿ ಇದು ಒಳ್ಳೆ ದಾರಿ ತೋರಿಸಿದ್ದಾರೆ ಜನ. ಈಗ ಕೆಲಸ ಕಾರ್ಯಗಳಲ್ಲಿ ಮಾಡಬೇಕಂತ ಹೊಂಟಲ್ಲಿ ಇವು ಸಾಕಷ್ಟು ಅನುದಾನಗಳು ಯಾವ ನಮಗೆ ಒದಗ್ತಾ ಇಲ್ಲ. ಜನ ಆ ಕೆಲಸ ಮಾಡ್ಸ್ರಿ, ಈ ಕೆಲಸ ಮಾಡ್ಸ್ರಿ ಅಂತ ಒತ್ತಡ ಮಾಡ್ತಾರೆ ಸರ್. ಆದ್ರೆ ಕೆಲಸ ಕಾರ್ಯಗಳು ನಮ್ಮಲ್ಲಿ ಏನು ಬರ್ತಾ ಇಲ್ಲ. ಅವ್ರು ಹೇಳಿದಷ್ಟು ಸುಲಭ ಇಲ್ಲಿ ಮಾಡುವಂತ ಕಠಿಣ ಒಂದು ಪರಿಸ್ಥಿತಿಗಳು ಈಗಿನ ಗ್ರಾಮ ಪಂಚಾಯತ್ ಒದಗಿಬಿಟ್ಟಿದಾವೆ ಸರ್. ಅದೇ ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪನಾದ್ರು ಜನ ಸಮಾಧಾನ ಮಾಡುವಂತ ಒಂದು ಅವಕಾಶ ನಮಗೆ ಸಿಗ್ತಾ ಇಲ್ಲ. ಆದಷ್ಟು ಜನ ಬಂದು ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ಹೇಳ್ತಾರೆ. ಇದು ಮೊನ್ನೆ ಎನರ್ಜಿ ಕೆಲಸಗಳು ಬಿಟ್ರೆ, ಎನ್ಎಂಆರ್ ಕೆಲಸ ಬಿಟ್ರೆ ಬೇರೆ ಕೆಲಸಗಳು ಯಾವ ಬರ್ತಾ ಇಲ್ಲ, ಯಾವ ಸರಿಯಾಗಿ ಕೆಲಸಗಳು ಆಗ್ತಾ ಇಲ್ಲ. ಜನನ ಸ್ವಲ್ಪ ಕೆಲವೊಂದು ಪೊಸಿಷನ್ ಹೇಳಿ ಹಾಗಾಗಿ ಏನ್ ಮೆಂಬರ್ಗಳು ಏನು ಕೆಲಸ ಮಾಡ್ತಾರೋ ಏನು ನನ್ನ ಜನರ ಬಾಯಲ್ಲಿ ಬರ್ತಾ ಇದೆ ಸರ್. ಅದಕ್ಕೆ ನಾವು ಈ ಒಳ್ಳೊಳ್ಳೆ ಕೆಲಸಗಳು ಬಂದ್ರೆ ನಮಗೆ ಸಾಕಷ್ಟು ಮಾಡ್ಬೋದು. ಅದರಲ್ಲಿ ಅವ್ರು ಕೊಡ್ತಾ ಇರೋ ಹಣಕಾಸು ನಮಗೂ ಏನು ಸಾಕಾಗ್ತಾ ಇಲ್ಲ. ಅವರು ಸಂಬಳನೂ ಕೊಡ್ತಾ ಇದಾರೆ, ತಿಂಗಳ 500 ರೂಪಾಯಿ ಕೊಡ್ತಾರೆ ಸರ್. ಅದ್ರಲ್ಲಿ ಈಗ 5-6 ತಿಂಗಳಿಂದ ಸಂಬಳಗಳು ಏನು ಕೊಟ್ಟಿಲ್ಲ ಸರ್. ಬರೋದಿನ್ನು ಹಿಂದೆಗಡೆನೇ ಉಳ್ಕೊಂಡ್ಬಿಟ್ಟಿದೆ, ಯಾವ್ದು ಬಂದಿಲ್ಲ. ಹಳೇದೇನೋ 3-4 ತಿಂಗಳು ಬಂದಿದೆ, ಅದೇ ಬಂದಿಲ್ಲ ಸರ್. ಇನ್ನ 8 ತಿಂಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಂದಿಲ್ಲ ಸರ್. ಅದು ಒಂದು ಗೌರವಧನ ಹೆಚ್ಚಿನ ಮಟ್ಟಿಗೆ ನಿಮಗೆ ಬರ್ಲಿ ಅಂತ ಅಂದಿನಿಂದ ಇಂದಿನವರೆಗೂ ಹೋರಾಟ ನಡೆಸ್ತಾನೆ ಇದೆ ಸರ್. ಅದು ಸರ್ಕಾರದ ಒಂದು ಕಣ್ಣು ಯಾವತ್ತೇ ರೀತಿದೆ ಅಂತ ನಾವು ಎಲ್ಲರೂ ಕೂಡಿ, ನೀವು ಹಾಗೂ ನಾವು ಎಲ್ಲರೂ ಕೂಡಿ ನೋಡ್ಲೇಬೇಕಾದಂತ ಒಂದು ಪರಿಸ್ಥಿತಿ ಇವಾಗ ಆಲ್ರೆಡಿ ಬಂದ್ಬಿಟ್ಟಿದೆ. ಅದೇ ಸರ್, ಈಗ ನಮಗೆ ಏನೋ 4 ಜನ ಜನಸೇವೆ ಮಾಡೋಷ್ಟು ಇದು ಕೊಟ್ಟಿದ್ದಾರೆ ಸರ್. ನಾವು ಬಂದು 4 ವರ್ಷಗಳಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕು, ಒಳ್ಳೆ ಹೆಸರು ತಗೋಬೇಕು, ಜನರಲ್ಲಿ ಒಳ್ಳೆತನ ಪಡಿಬೇಕು ಅನ್ನೋದು ಆಸೆ ಇದೆ ಸರ್. ಆದ್ರೆ ಈ ಸರ್ಕಾರದಿಂದ ಬರೋ ಸೌಲಭ್ಯಗಳು ಯಾವುವು ನಮಗೆ ಸಾಕಾಗ್ತದೆ ಸರ್. ಸರ್, ಇವಾಗ ನಿಮ್ ಗ್ರಾಮ ಪಂಚಾಯತಿ ಬರಂತ ಒಂದು ಅನುದಾನ ನಿಮಗೆ ಅದು ಸಾಕಾಗ್ತಿದೆ ಏನು ಇಲ್ವಾ? ಅದರಿಂದ ನಿಮ್ಗೇನು ಒಂದು ಬಹಳ ಬೇಜಾರದ ಒಂದು ಸಂಗತಿಗಳಾಗಿ ನಿಂತಿದೆ ಸರ್. ಬರುವ ಅನುದಾನಗಳ ಈ ನೀರಿಂದು ಪ್ರಾಬ್ಲಮ್ ಸರ್. ನೀರಿಂದ ಸಿಕ್ಕಾಪಟ್ಟೆ ಹಣ ಹೋಗುತ್ತೆ. ಅದರಲ್ಲಿ ಎನರ್ಜಿ ಕೆಲಸಗಳು ಮಾಡಿ ಅದು ಸುಸ್ತ್ರ ಹಣ ಬರ್ತಾ ಇಲ್ಲ. ಒಂದೊಂದು ಜನಿಗೆ ಅಕೌಂಟಿಗೆ ಬರ್ತಾ ಇದೆ, ಒಂದ್ ಜನಿಗೆ ಬರ್ತಾ ಇಲ್ಲ. ಅವರು ಸ್ವಲ್ಪ ತೊಂದರೆ ಕೊಡ್ತಾರೆ ಮನೆ ಬಾಗಿಲಿ ಬಂದು. ತರ ಸಮಸ್ಯೆಗಳೆಲ್ಲ ನಡೀತಾವೆ ಸರ್. ಅದೇ ನಮಗೆ ನೇರವಾಗಿ ಆತರ ಹಣ ಬಂದು ನಮ್ಗೆ ಒದಗುವಂತ ಇದಾದ್ರೆ ನಾವು ಒಳ್ಳೊಳ್ಳೆ ಕೆಲಸ ಮಾಡ್ಬೋದು ಸರ್. ನೇರವಾಗಿ ಒದಗುವಂತ ಹಣ, ನಮ್ಗೆ ಕೈ ಸಿಗುವಂತ ಹಣ ಯಾವುದು ನಮಗೆ ಬರ್ತಾ ಇಲ್ಲ. ಮೇಡಮ್, ಇವಾಗ ನಿಮ್ಗೆ ಗ್ರಾಮ ಪಂಚಾಯತಿ ಅಂತ ಬರ್ತಾ ಇರೋ ಒಂದು ಗೌರವಧನ ತೃಪ್ತಿ ತಂದೇನು? ಅದು ತೃಪ್ತಿ ತಂದಿದೆಯಾ? ಒಂದು ಮೊಬೈಲ್ ಕರೆನ್ಸಿ ಒಂದು ಅಮೌಂಟ್ ಸಹಿತ ಬರ್ತಾ ಇಲ್ಲ ನಿಮ್ಗೆ ಗೌರವಧನ ಅಂತ ಹೇಳ್ತಾ ಇದ್ದಾರೆ. ನಮಗೆ ಮೀಟಿಂಗಿಗೆ ಏನೋ ಒಂದು ಫಂಕ್ಷನ್ ಇದ್ರು ನಮ್ಗೆ ಕರ್ಕೋವಾಗ ವೆಹಿಕಲ್ಸ್ ಪೆಟ್ರೋಲ್ ಸಮೇತ ನಮ್ಗೆ ಆಗಲ್ಲ ಸರ್. ಇನ್ನು ನಮ್ದೇ ಕೈಲಿಂದ ಖರ್ಚು ವೆಚ್ಚ ಜಾಸ್ತಿ. ಮತ್ತೆ ಕಿಸೆಯಿಂದ ನಾವೇ 50-100 ಹಾಕೊಂಡು ಒಂದು ಜನರ ಸೇವೆಯನ್ನು ಮಾಡೋ ಒಂದು ಪರಿಸ್ಥಿತಿ ಇನ್ನು ಗ್ರಾಮ ಪಂಚಾಯತಿ ದಿನಗಳಲ್ಲಿ, ಅದು ಈ ಸದಸ್ಯರುಗಳಿಗೆ ಮಾತ್ರ ಅದು ಬಾರಿ ಎದ್ದು ನಿಂತಂಗಾಗಿದೆ. ಅದು ಈಗ ನೋಡ್ರಿ ಸರ್, ಸಂಧ್ಯಾ ಸುರಕ್ಷಾ ಅವೆಲ್ಲ ಕೆಲಸ ಕಾರ್ಯಗಳು ಬೇರೆ ವೈದ್ಯತೆ ನಾವು ಅವೆಲ್ಲ ಸಂಬಳ ಮಾಡ್ಸಕ್ ಹೋಗ್ತೇವೆ ಸರ್. ಪಾಪ ಅವ್ರ ಬಸ್ ಚಾರ್ಜ್ ಬರುವಷ್ಟು ಹಣ ಅವ್ರ ಹತ್ರ ಇರೋದು ಸರ್. ನಾವೇ ಕೈಯಿಂದ ಹಣ ಕೊಟ್ಟು ಅವ್ರ ಬಸ್ ಚಾರ್ಜ್ ಕರ್ಕೊಂಡು ಹೋಗಿ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿ ಕಳಿಸ್ಬೇಕು ಸರ್. ಯಾಕಂದ್ರೆ ಮತ ಅನ್ನೋದು ಹಾಕ್ಬಿಟ್ಟಿದ್ದಾರೆ. ಅವ್ರಿಗೆ
ನಾವು ಬೆಲೆ ಕೊಡ್ಲಿ ಇಲ್ಲ, ಈ ಮೆಂಬರ್ ಕರ್ಕೊಂಡು ಹೋದ್ರು ನಮ್ಗೆ ದೊಡ್ಡ ಚಾನು ಕುಡಿಸ್ಲಿಲ್ಲ, ನಮ್ಗೆ ಸರಿ ಹಣನೂ ಕೊಡ್ಲಿಲ್ಲ, ಈ ತರ ಮಾಡಿ ಕಳಿಸ್ಬಿಟ್ರಲ್ಲ ನನ್ನ ಮಾತು ಬರ್ತೈತೆ ಅಂತ ಸರ್. ನಮ್ಮ ಕೈಯಲ್ಲೇ 500,000 ನಾವು ತಗೊಂಡು ಹೋಗಿ ಜನಸೇವೆ ಮಾಡೋಂತ ಪರಿಸ್ಥಿತಿ ಬಂದಿದೆ ಸರ್ ಅದು. ಸರ್ ಇವಾಗ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ನೀವು ಸದಸ್ಯರಾಗಿ 11 ತಿಂಗಳು ಆಯ್ತು ಅಮಟೆಕೊಪ್ಪ ಗ್ರಾಮ ಪಂಚಾಯತಿ. ಈ 11 ತಿಂಗಳಲ್ಲಿ ಏನೇನು ಕೆಲಸ ಕಾರ್ಯಗಳನ್ನ ಮಾಡಿದಿರಾ ಇವಾಗ? ಕಾರ್ಯಗಳು ಒಂದು 13ನೇ ಹಣಕಾಸು ಅಂತ ಬಂದಿತ್ತು ಸರ್. ಊರಲ್ಲಿ ಅದೇ ಒಂದು ಡ್ರೈನೇಜ್ ಒಂದು 90,000 ರೂಪಾಯಿ ಬಂದಿತ್ತು ಸರ್. ಅದೇ ಡ್ರೈನೇಜ್ ಮಾಡಿದ್ದು ಸರ್. ಅದರಲ್ಲಿ ಮಾಡಿದ್ರೆ ನಮಗೇನೋ ₹1 ಬೆನಿಫಿಟ್ ಆಗ್ಲಿಲ್ಲ ಸರ್. ಮತ್ತೆ ಈ ಸ್ಕೂಲ್ ಕಾಂಪೌಂಡ್ಗಳು ಬಂತು ಸರ್, ಈ ಕಾಂಪೌಂಡ್ ಎಲ್ಲ ಮಾಡಿಸಿದ್ವಿ ಸರ್. ಅಷ್ಟ್ರ ಮೇಲೆ ಈಗ ವಿದ್ಯುತ್ತನ ಸಂಧ್ಯಾ ಸುರಕ್ಷೆ ಅವೆಲ್ಲ ಒಂದು 4-5 ಜನಿಗೆ ಮಾಡಿದ್ವಿ ಸರ್. ಬೇರೆ ಈ ಸಾಕಷ್ಟು ಈ ಬೇರೆ ವಾಟರ್ ಸಪ್ಲೈ, ನೀರಿಂದು ಬೋರು ಗೀರು ಅವೆಲ್ಲ ಇನ್ನೂ ಸಾಕಷ್ಟು ಕೆಲಸಗಳು ಕೇಳ್ತಾ ಇದಾರೆ ಸರ್. ರೋಡ್ಗಳು, ಚರಂಡಿಗಳು ರಿಪೇರಿ, ವಿವಿಧ ಮೂಲಭೂತ ಸೌಕರ್ಯಗಳನ್ನ ಇವೆಲ್ಲ ಮಾಡಿಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಆದಂತ ಮಾಡಿದ್ ಸರ್. ಇನ್ನು ಸಾಕಷ್ಟು ಕೆಲಸಗಳು ಮಾಡ್ಬೇಕು. ಇನ್ನು 4 ವರ್ಷ ನಮ್ದು ಆಡಳಿತ ಇದೆ. ಅಲ್ಲಿ ಜನಸೇವೆ ಮಾಡಿ ಒಳ್ಳೆ ಹೆಸರು ತಗೋಬೇಕು. ಕನಸುಗಳು ಬಾಳ ಇದಾವೆ ಸರ್. ಆದ್ರೆ ಕನಸಿಗೆ ತಕ್ಕಂಗ ಒಂದು ಪ್ರತಿಫಲ ಏನೋ ಸಿಗ್ತಾ ಇಲ್ಲ ಸರ್ ಸರ್ಕಾರದಿಂದ. ನಮಗೆ ಸ್ಪಂದಿಸುವ ಒಂದು ಯಾವ್ದೇ ಕಾರ್ಯಗಳು ಬಂದು ಒದಗ್ತಾ ಇಲ್ಲ ಸರ್. ಯಾರು ಅದೇ ಸದಸ್ಯರು ಏನಾಗ್ಯಾರ, ಸದಸ್ಯರ ಕಷ್ಟ ಏನು ಅಂತ ಕೇಳುವಂತ ಸ್ಥಿತಿಯಲ್ಲಿ ಯಾರೇ ಇಲ್ಲ ಸರ್. ಈಗ ಜನ ಏನಂತಾರೆ ಸರ್, ನೀವು ಮೆಂಬರ್ಗಳಾಗಿರಿ ಮಾಡ್ರಿ ಕೆಲಸ, ಯಾಕೆ ಮಾಡ್ತಾ ಇಲ್ಲ ನೀವು? ನಿಮ್ ಜನಸೇವೆ ಮಾಡಿ ನಾವು ಓಟ ಗೆಲ್ಸಿಲ್ಲ, ನೀವು ಅದಕ್ಕೆ ನಾವು ಹೇಳಿದ ಕೆಲಸ ಮಾಡ್ರಿ ಅಂತ ಜನ ತೊಂದರೆ ಕೊಡ್ತಾರೆ ಸರ್. ಆದ್ರೆ ಮಾಡುವಂತ ಕೆಲಸ ಕಾರ್ಯಗಳು ನಮ್ಮಲ್ಲಿ ಏನು ಹಣಕಾಸು ವ್ಯವಸ್ಥೆ ಸರ್ಕಾರದಿಂದ ಏನು ಬರ್ತಾ ಇಲ್ಲ ಸರ್. ಇವಾಗ ನಿಮ್ಮ ಮುಂದಿನ ದಿನಗಳಲ್ಲಿ ಏನೇನ್ ಮಾಡ್ಬೇಕಂತ ಒಂದು ಆಯೋಜನೆಯನ್ನ ಮಾಡ್ಕೊಂಡಿದ್ದೀರಾ? ಕೆಲಸಗಳು ಸಾಕಷ್ಟು ಇದಾವೆ ಸರ್. ನಾವು ಕೆಲವೊಂದು ರೋಡ್ ಕೆಲಸ ಆಗಲಿ, ಒಂದು ಶೌಚಾಲಯ ಆಗಲಿ, ಒಂದು ಅಂಗನವಾಡಿ ಆಗಲಿ, ಒಂದು ಸ್ಕೂಲ್ ಇದಾಗಲಿ, ಒಂದು ಯಾವುದೇ ಒಂದು ಚೀರಂಡಿ, ಕಾಲುವೆ, ಕೆರೆ, ಕಟ್ಟೆ ಯಾವುದೇ ಅಲ್ಲೇ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು. ಯಾರೋ ಕಷ್ಟದಲ್ಲಿ ಇರ್ತಾರೆ ಸರ್, ಅವ್ರಿಗೆ ಏನಾರ ಒಂದು ಯಾರೋ ಒಂದು ಬೈಕ್ ಆಕ್ಸಿಡೆಂಟ್ ಏನಾಗಿ ತೀರ್ಕೊಂಡಿರ್ತಾರೆ, ಅವ್ರಿಗೆ ನಮ್ಮ ಕೈಯಿಂದ ಏನಾರ ಧನ ಸಹಾಯ ಮಾಡೋಣ ಅಂದ್ರೆ ನಮ್ಮ ಕೈಯಲ್ಲೇ ಪರಿಸ್ಥಿತಿ ನಡೀತಾ ಇಲ್ಲ ಸರ್. ಆ ಪೊಸಿಷನ್ ನಲ್ಲಿ ಬೇರೆ ಯಾರೋ ಅನುದಾನ ಒಂದ್ ಸ್ವಲ್ಪ ಹೆಚ್ಚಳ ಆಯ್ತು ಅಂದ್ರೆ ಆ ಅನುದಾನ ಎಲ್ಲಾನು ನಾವು ಹಿಂದ್ಗಡೆ ಹಾಕೊಂಡು ಈ ಕಡೆ ಒಂದು ಮುಂದ್ಗಡೆ ತಂದು ಈ ಕಡೆ ಹಾಕ್ಬೋದು ಒಂದು ಏನಾದ್ರೂ ಸರ್ಕಾರದಿಂದ ಏನಾರ ಬರ್ತಾ ಐತೆ ಅಂದ್ರೆ ಸರ್, ನಾವು ಬೇರೆ ಕಡೆ ತಂದು ಕೊಟ್ಟು ಅದರ ನಮಗೆ ಸರ್ಕಾರದಿಂದ ಸಿಗ್ತೈತೆ ಅನ್ನೋ ಧೈರ್ಯನಾರ ಇದ್ರೆ ನಾವ್ ಏನಾರ ಧೈರ್ಯ ಮಾಡಿ ಮುಂದಕ್ಕೆ ಬಸ್ಸಾರ. ಅಂದ್ರೆ ಸರ್ಕಾರದಿಂದ ಏನೋ ನಮಗೆ ಸೌಲಭ್ಯ ಇಲ್ಲ ಸರ್. ಮೇಡಮ್, ಇವಾಗ ಕೇರಳ ಮಾದರಿನ ನಮ್ಮ ಕರ್ನಾಟಕಕ್ಕೆ ತಂದು ಕೊಡಲು ನೀವು ಸಹಕಾರ ನೀಡ್ತೀರಾ? ಅದರಿಂದ ಅನುಕೂಲತೆಗಳು ಏನೇನಾಗ್ತವೆ ಮೇಡಮ್? ಅದರಿಂದ ಅನುಕೂಲ ಅಂದ್ರೆ ನಮಗೆ ಎಲ್ಲ ಸದಸ್ಯರಿಗೂ ಹಾಗೂ ನಮಗೂ ಒಳ್ಳೆ ಇದನ್ನ ಮಾಡಿಸ್ಬೇಕು. ಕೆಲಸ ಕಾರ್ಯಗಳನ್ನ ನಮಗೂ ಎಲ್ಲ ಹೆಸರು ಬರ್ಬೇಕು, ಹೆಚ್ಚಿನ ಒಂದು ಜವಾಬ್ದಾರಿ ಬರ್ತತಿ. ನಾವು ಸದಸ್ಯರಾಗಿದ್ದಕ್ಕೂ ನಮಗೂ ಓಟಾಕ್ ಜನ ಗೆಲ್ಸಿದ್ದಕ್ಕೂ ಒಂದು ಸಾರ್ಥಕ ಆಕತೆ ಅಂತೇಳಿ ನಾವು ಹೋರಾಟ ಮಾಡ್ತೇವೆ ಸರ್. ಜೀವನ ನಮ್ದು ನಡೆಯಂಗಿಲ್ಲ ಸರ್. ಈಗ ನಾವು ದುಡಿಮೆ ಮಾಡಕ್ ಹೋಗ್ಲೇಬೇಕು. ಆ ದುಡಿಮೆಯನ್ನು ಬಿಟ್ಟು ಜನಸೇವೆ ಮಾಡೋಂತ ಖುಷಿ ಬರುವಂತದ್ದು ಸರ್ಕಾರದಿಂದ ಒಂದು ಸೌಲಭ್ಯಗಳು ಸಿಗ್ತಾ ಹೋದ್ರೆ ನಾವು ಸಾಕಷ್ಟು ಜನಸೇವೆ ಮಾಡ್ಬೋದು ಸರ್. ಈಗ ನೋಡಿ ಸರ್, ಜನಸೇವೆ ಬಿಟ್ಟು ಬರೀ ನಮ್ದೇ ದುಡ್ಡು ಜೋಬ್ನಲ್ಲಿ ₹10 ಖರ್ಚಾಗುತ್ತೆ. ಜನಸೇವೆ ಮಾಡೋದೇನು ನಮ್ಮ ಕೆಲಸ ಬಿಟ್ಟು ನಮ್ಮ ಜೀವನ ನಡೆಯಲ್ಲ ಅಂತ ನಾವು ನಮ್ಮ ಕೆಲಸಕ್ಕೆ ಹೋಗ್ಬೇಕಾದ್ರೆ ಸರ್. ಅದೇ ಜನಸೇವೆ ಮಾಡೋದನ್ನ ಸಾಕಷ್ಟು ಆಸೆ ಇದೆ ಸರ್. ಆದ್ರೆ ನಮ್ಮ ಕೈಯಲ್ಲಿ ಸರ್ಕಾರದಿಂದ ಯಾವುದೇ ರೀತಿ ಸೌಲಭ್ಯಗಳು ದೊರಕ್ತಾ ಇಲ್ಲ ಸರ್. ಹೆಚ್ಚಿನ ಸೌಲಭ್ಯಗಳು ಎಲ್ಲಾ ಗ್ರಾಮ ಪಂಚಾಯತಿಗೆ ಒದಗಲಿ ಅಂತ ಒಂದು ದೇವ್ರ ಮುಂದೆ ಆಶಿಸ್ತಾ ನಾವು ಎಲ್ಲರೂ ಇಂದಿನ ನಮ್ಮ ಟ್ರಸ್ಟ್ ನಲ್ಲಿ ಪ್ರತಿಯೊಬ್ರು ಆಶಿಸ್ತಾನೆ ಇದ್ದೇವೆ ಇದನ್ನ. ಸರಿ, ಇವಾಗ ಒಂದು ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕಾ ಮಟ್ಟದಲ್ಲಿ ಎಲ್ಲಾ ಜನ ಒಂದು ಪ್ರತಿಯೊಂದು ಗ್ರಾಮ ಪಂಚಾಯತಿ ಸದಸ್ಯರನ್ನ ನಾವು ಮೀಟ್ ಆಗ್ತಾ ಇದ್ದೇವೆ ಸರ್. ಎಲ್ಲರನ್ನು ಒಂದು ಸಂಸ್ಥೆ ಮೂಲಕ ಒಂದು ಒಟ್ಟುಗೂಡಿಸ್ತಾ ಇದ್ದೇವೆ. ಯಾಕೆಂದ್ರೆ ಸರ್ಕಾರದ ಮೇಲೆ ಒತ್ತಡ ತರಲು ನಾವು ಒಟ್ಟುಗೂಡಿಸ್ತಾ ಇದ್ದೇವೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನಿಸ್ತದೆ? ಅನಿಸಿಕೆ ಇದ್ರ ಬಗ್ಗೆ ನಮಗೆ ಒಳ್ಳೇದೇ ಅನಿಸ್ತಾ ಇದೆ ಸರ್. ನೀವು ತಗೊಂಡಿರೋ ನಿರ್ಧಾರನೂ ಸರಿ ಅನಿಸ್ತಾ ಇದೆ ಸರ್. ಈ ತರ ಕೇಳುವ ಸ್ಥಿತಿಯಲ್ಲಿ ನಮ್ಗೆ ಯಾರೋ ಅಧಿಕಾರಿಗಳು ಯಾರು ಬಂದು ನಮ್ಮ ಹತ್ರ ಕೇಳಿಲ್ಲ ಸರ್. ನಮ್ ಕಷ್ಟ ಏನಂತಾನೋ ಕೇಳಿಲ್ಲ ಸರ್. ನಾವು ರಾಜಕೀಯ ಮಾಡ್ತಾ ಇದ್ವಿ ಈಗಲ್ಲ 11 ತಿಂಗಳಾಯ್ತು ಸರ್. ಅಂತ ಪೊಸಿಷನ್ ನಲ್ಲಿ ನಾವು ಯಾವ ರೀತಿ ಸರ್ಕಾರದ ಜನಿಗೆ ಸೌಲಭ್ಯ ಕೊಡೋಣ, ಯಾವ ರೀತಿ ಜನನ ಮನವೊಲಿಸೋಣ ಅನ್ನೋಂತ ನಮ್ಗೆ ಆಶಯಗಳು ಸಾಕಷ್ಟು ಇದೆ. ಆದ್ರಿಂದ ಈ ಸೌಲಭ್ಯಗಳು ಸರ್ಕಾರದಿಂದ ಸಿಗದೆ ಇರೋದಕ್ಕೆ ಮನಸ್ಸಿಗೆ ನಮಗೆ ಒಂಥರ ಬೇಸರ ಅನಿಸ್ತಾ ಇದೆ ಸರ್. ಸರ್, ಇವಾಗ ಗುರುತಿನ ಚೀಟಿನ ಇವಾಗ ನಿಮಗೆ ಒದಗುವ ಒಂದು ಸುಸಂದರ್ಭ ಒದಗಿ ಬರ್ತಾ ಇದೆ. ಆ ಗುರುತಿನ ಚೀಟಿ ಏನಾಗಿದೆ, ಇವಾಗ ನಾವು ಗ್ರಾಮ ಪಂಚಾಯತಿಲಿ ಕೊಟ್ರೆ ನಿಮಗೆ ಒಂದು ಒಳಿತ ಅನಿಸ್ತದ ಅಥವಾ ಗೌರ್ಮೆಂಟ್ ನಿಂದ ಸರ್ಟಿಫೈಡ್ ಆಗಿ ಬಂದ್ರೆ ಒಳಿತ ಅನಿಸ್ತದ?
ಸರ್ ಅದು ನಮಗೆ ಮಂಡಲ ಗ್ರಾಮ ಪಂಚಾಯತಿಯಿಂದ ಸರ್ಕಾರದಿಂದನೇ ಸಿಕ್ಕರೆ ನಮಗೆ ಸಾಕಷ್ಟು ಅನುಕೂಲ ಆಗ್ಬೋದು ಅನ್ನೋ ಆಸೆ ನಮ್ಮ ಹತ್ರ ಇದೆ ಸರ್. ಅದರಿಂದ ಅನುಕೂಲತೆಗಳು ಏನೇನಾಗ್ತದೆ? ಅನುಕೂಲತೆಗಳಂದ್ರೆ ಈಗ ಕೆಲಸ ಕಾರ್ಯಗಳದ್ದೇ ಅಲ್ಲ ಸರ್, ಕೆಲಸ ಕಾರ್ಯಗಳು ಮಾಡಬಹುದು. ಒಂದು ಯಾವ್ದೇ ಒಂದು ಆಫೀಸು ಕಚೇರಿಗಳಿಗೆ ಹೋದ್ರು ಹೆಚ್ಚಿನ ಒಂದು ಮನ್ನಣೆ ಸಿಗ್ತದೆ. ಯಾಕಂದ್ರೆ ಈ ಸದಸ್ಯರೇ ಏನಾಗಿದೆ, ಇಷ್ಟ ದಿನ ಆದ್ರೂ ಸದಸ್ಯರು ಒಂದು ನಾರ್ಮಲ್ ಜನ ಇದ್ದಂಗೆ ಆಗ್ಬಿಟ್ಟಿದೆ. ಸದಸ್ಯರ ಅಂದ್ಮೇಲೆ ಹೆಚ್ಚಿನ ಒಂದು ಮಹತ್ವ ಕೊಡಲ್ಲ. ಇವಾಗ ಅವಂದೇ ಆದ ಒಂದು ಲೈನ್ ಅಲ್ಲಿ ಬಂದ್ರು ನೀ ಅಲ್ಲೇ ಇರಪ್ಪ, ಆಮೇಲೆನೆ ನಿನ್ ಕರ್ಕೊಳ್ಳೋದು ಅವ್ರು ಗೌರವ ಕೊಡ್ತಾ ಇಲ್ಲ ಸರ್. ನಾವು ಸದಸ್ಯರಂತ ಬಿಟ್ಟು ಹೇಳಿದ್ರು ಕೂಡ ಅವ್ರು ನಮ್ಮನ್ನ ಲೆಕ್ಕಕ್ಕೆ ತಗೊಳ್ಳೋ ಸ್ಥಿತಿಯಲ್ಲಿ ನಮ್ಮನ್ನ ಇಟ್ಟಿದ್ದಾರೆ ಸರ್. ಹೌದು, ಸರ್ಕಾರದ ಯಾವುದೇ ಅಧಿಕಾರಿಗಳಾದ್ರೂ ಆ ಪರಿಸ್ಥಿತಿಯಲ್ಲಿ ನಮ್ಗೆ ಇಟ್ಟಿದ್ದಾರೆ ಸರ್. ಅದಕ್ಕೆ ನಮಗೆ ಅಂತ ಕೆಲಸ ಕಾರ್ಯಗಳು ಮಾಡಕ್ಕೆ ನಿಮ್ಮಿಂದ ನಮಗೆ ಸಹಕಾರ ಸಿಗಬೇಕಂತ ಕೇಳ್ತಾ ಇದ್ದಾರೆ ಸರ್. ತುಂಬಾ ಧನ್ಯವಾದ ಸರ್. ಒಂದು ನಿಮ್ಮ ಅತ್ಯಮೂಲ್ಯ ಒಂದು ವೇಳೆ ನೀಡಿ ನಮ್ಮ ಸಂದರ್ಶನ ಕಾರ್ಯಕ್ರಮ ಇಷ್ಟೊತ್ತು ಒಂದು ಸಂದರ್ಶನ ಕೊಟ್ಟಿದ್ದಕ್ಕೆ ತುಂಬಾ ಹೃತ್ಪೂರ್ವಕವಾದ ಅಭಿನಂದನೆಗಳು.